ಈ ಊರಲ್ಲಿ ಒಂದು ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಬಂದಿದ್ದಾನೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆ. ಇವನು ದೊಡ್ಡ ಫ್ರಾಡು. ಓದದೇ ಇರೋ ಹುಡುಗಿರನ್ನ ಮದುವೆ ಮಾಡಿಕೊಂಡು ಮದುವೆ ಆದಮೇಲೆ ಮುಂಬೈ ಕರ್ಕೊಂಡೋಗಿ ಮಾಡಿಬಿಡ್ತಾನೆ. ಮದುವೆ ಎಲ್ಲಿ ನಡೀತಿದೆ ಅಂತ ನಿಮ್ಗೇನಾದರೂ ಐಡಿಯಾ ಇದೆಯಾ? ನೋಡಿ, ಎಲ್ಲರೂ ಚೆನ್ನಾಗಿ ನೋಡಿ. ಇವನು ಮೋಸಗಾರ ಅಂದ್ರೆ ನೀವ್ಯಾರೂ ನಂಬಲಿಲ್ಲ. ಇವನು ಎಂಥವನು ಅಂತ ಪೊಲೀಸ್ ಅವರೇ ಹೇಳ್ತಾ ಇದ್ದಾರೆ. ಈಗೇನು ಹೇಳ್ತೀರಾ? ನಾನು ಎಷ್ಟು ಹೇಳಿದ್ರು ಕೇಳ್ದೆ. ನನಗಿಷ್ಟ ಇಲ್ಲದೆ ಇದ್ರು ಮದುವೆ ಮಾಡಿಸಿದ್ರಿ. ಇಲ್ಲಿರೋರಲ್ಲಿ ಒಬ್ರಿಗಾದ್ರೂ ಒಂದ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನೀವೆಲ್ಲರೂ ಸೇರಿ ನನ್ನ ಜೀವನದಲ್ಲಿ ಆಟ ಆಡಿದ್ರಿ. ಇನ್ಸ್ಪೆಕ್ಟರ್, ಆ ಹುಡುಗಿ ಈಗ ಸೇಫ್ ಆಗಿದ್ದಾಳೆ, ನೀವು ಹೋಗ್ಬೋದು. ಓಕೆ ಸರ್. ಇಷ್ಟು ದಿನ ನಿಮ್ಮನ್ನೆಲ್ಲ ನನ್ನ ಕುಟುಂಬ ಅಂತ ಅನ್ಕೊಂಡಿದ್ದೆ. ನಂಗೆ ಯಾವ ಕಷ್ಟ ಬಂದ್ರು, ಯಾವುದೇ ರೀತಿ ಸಮಸ್ಯೆ ಬಂದ್ರು ನೀವೆಲ್ಲ ನನ್ನ ಹಿಂದೆನೆ ನಿಂತಿರ್ತೀರಾ ಅನ್ಕೊಂಡಿದ್ದೆ. ನನ್ನ ಸಂತೋಷ, ನನ್ನ ಬಲ, ನನ್ನ ಧೈರ್ಯ ಎಲ್ಲ ನೀವೇ ಅಂದ್ಕೊಂಡಿದ್ದೆ. ನೀವೆಲ್ಲ ನನಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನನ್ನವರು ಅಂದ್ಕೊಂಡಿರೋ ನೀವೇ ಜೀವನ ಪೂರ್ತಿ ಮರೀದೇ ಇರೋ ಆಪಾದನೆ ನನ್ನ ಮೇಲೆ ಹೊರಿಸ್ಬಿಟ್ರಿ. ನೀವೆಲ್ಲರೂ ಸೇರಿ ನಂಗೆ ಇಷ್ಟು ದೊಡ್ಡ ಬಹುಮಾನ ಕೊಡ್ತೀರಾ ಅನ್ಕೊಂಡಿರ್ಲಿಲ್ಲ. ಇಷ್ಟು ದೊಡ್ಡ ಉಪಕಾರನೂ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ಊರವರೆಲ್ಲ ನನ್ನವರು ಅನ್ಕೊಂಡು ಎಷ್ಟು ಹೆಮ್ಮೆಯಿಂದ ತಲೆ ಎತ್ಕೊಂಡು ಓಡಾಡ್ತಿದ್ದೆ. ನನ್ನ ಮೇಲೆ ಇಷ್ಟು ದೊಡ್ಡ ಆಪಾದನೆ ಮಾಡಿ ನಾನು ಎಲ್ಲರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ರಿ. ಅದಂಗಲ್ಲ ಸರ್ಸು. ಮಾತಾಡ್ಬೇಡಿ. ನೀವೆಲ್ಲ ನನಗೆ ಮಾಡಿರೋ ಉಪಕಾರನೇ ಸಾಕು. ನನ್ನ ಕಣ್ ಮುಂದೆ ಒಂದ್ ಕ್ಷಣನೂ ಇರಬೇಡಿ. ದಯವಿಟ್ಟು ಹೊರಟು ಹೋಗಿ. ಅವರಿಬ್ಬರ ಮಧ್ಯೆ ಏನೋ ಸಂಬಂಧ ಇದೆ ಅನ್ನೋದಕ್ಕೆ ನಾನು ಕೂಡ ಸಾಕ್ಷಿನೇ ಯಜಮಾನ್ರೆ. ನನ್ ಬಗ್ಗೆ ಏನಂದೆ ಮಧು? ನೀನ್ ನನ್ಗೆ ವರ್ಷೇಲಿ ಭಾವ ಆದ್ರು ನನ್ ಕಷ್ಟ ಸುಖದಲ್ಲಿ ನಿಲ್ಲೋ ಅಣ್ಣ ಅನ್ಕೊಂಡಿದ್ದೆ ನಿನ್ನ. ಕೊನೆಗ್ ನೀನ್ ಕೂಡ ನಿನ್ ಮೇಲೆ ಅಪವಾದ ಹೊರಿಸ್ಬೇಕು ಅಂತ ನಾನು ಹೀಗೆ ಹೇಳಲಿಲ್ಲ ಸರ್ಸು. ನೀನ್ ಇಷ್ಟಪಟ್ಟಿದ್ ರಾಹುಲ್ ಅವ್ರ ಜೊತೆ ನಿನ್ ಮದ್ವೆ ಆಗ್ಬೇಕು ಅಂತ ಹೀಗೆ ಮಾಡಿದ್ದು. ನೀನ್ ರಾಹುಲ್ ಅವ್ರನ್ನ ಪ್ರೀತಿಸ್ತಿದ್ಯಾ ಅನ್ನೋ ವಿಷಯ ಹಾಸ್ಪಿಟಲ್ ನನಗೆ ಗೊತ್ತಾಯ್ತು. ನೀನ್ ಓದಿಲ್ಲ ಅಂತ ನಿನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೊರತು ನೀನಂದ್ರೆ ಇಷ್ಟ ಇಲ್ಲ ಅಂತ ರಾಹುಲ್ ಅವ್ರು ಹೇಳಿಲ್ಲ ಅಲ್ವಾ? ನಿನ್ ಬಗ್ಗೆ ಹೀಗೆ ಹೇಳೋದು ತಪ್ಪು ಅಂತ ಗೊತ್ತಿತ್ತು. ಆದ್ರೆ ಆ ತಪ್ಪು ನಿನ್ ಜೀವನನೇ ಬದಲಾಯಿಸುತ್ತೆ ಅನ್ನಿಸ್ತು. ಅದಕ್ಕೆ ನನ್ ಮನ್ಸನ್ನ ಕಲ್ ಮಾಡ್ಕೊಂಡು ಹಾಗೆ ಹೇಳ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಸರ್ಸು. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ರಾಹುಲ್ ಅವ್ರಿಗೂ ನಿನಗೂ ಮದುವೆ ಆಗಲಿ ಅಂತಾನೆ ಆ ಥರ ಮಾತಾಡ್ದೆ ಅಮ್ಮ. ನೀನ್ ನನ್ನ ಬಗ್ಗೆ ಏನ್ ಅನ್ಕೊಂಡ್ರೂ ಪರವಾಗಿಲ್ಲ ಸರ್ಸು. ನಿನ್ ಸಂತೋಷನೇ ನನಗೆ ಮುಖ್ಯ. ಪರಿಸ್ಥಿತಿ ಬೇರೆ ಸರಿ ಇಲ್ಲ. ಅಲ್ಲಿ ಅರುಣ್ ಮಾವ ಆಸ್ಪತ್ರೆಯಲ್ಲಿ ಮಲ್ಗಿರೋದು ನೋಡಿದ್ರೆ ಭಯ ಆಗ್ತಿದೆ.
ಎಷ್ಟೋ ವರ್ಷ ಆದ್ಮೇಲೆ ಇಲ್ಲಿಗೆ ಬಂದಿರೋ ನನ್ನಪ್ಪ ಕಣ್ಮುಂದೆ ಇರ್ದೆ ಜೈಲಲ್ಲಿ ಇರ್ಬೇಕಾಗಿರೋ ಸ್ಥಿತಿ. ಇಂಥ ಸಮಯದಲ್ಲಿ ರಾಹುಲ್ ಅವ್ರಿಗೆ ಇಷ್ಟ ಇಲ್ದಿದ್ರು ನನ್ನ ಜೊತೆ ಮದ್ವೆ. ಅತ್ತೆ ನನ್ ಮದ್ವೆ ಮಾಡ್ಬೇಕು ಅನ್ಕೊಂಡ್ರು. ಅರುಣ್ ಮಾವ ಆಸ್ಪತ್ರೆ ಪಾಲಾದ್ರು. ಅಪ್ಪ ಜೈಲಲ್ಲಿದ್ದಾರೆ. ರಾಹುಲ್ ಅವರು ನನ್ನ ಮದ್ವೆ ಆಗಲ್ಲ ಅಂತ ಹೇಳಿದಕ್ಕೆ ದೊಡ್ಡ ಹಿಂಗ್ ಈ ರೀತಿ ಆಗೋಯ್ತು. ಇದಕ್ಕೆಲ್ಲ ಕಾರಣ ನಾನೇ. ಹೊರಡಣ್ವಾ? ಅಮ್ನವ್ರಿಗೆ 108 ಪ್ರದಕ್ಷಿಣೆ ಹಾಕಿದ್ರೆ ಆ ತಾಯಿ ನೀನ್ ಕೇಳಿದ್ನೆಲ್ಲ ಕೊಡ್ತಾಳೆ. ನನ್ಗೇನು ಕೋರಿಕೆ ಇಲ್ಲ. ಇನ್ನೂ ಒಳ್ಳೇದು, ನೀನ್ ಬೇಡ್ಕೊಳ್ದೆ ಇರೋದ್ನೆಲ್ಲ ಕೊಡ್ತಾಳೆ. ಮಾಡಮ್ಮ. ಮನುಷ್ಯರ ಕೈಲಾಗದೆ ಇರೋದನ್ನೆಲ್ಲ ಮಾಡಕ್ಕಾಗದು ನಿಮ್ಮಂತ ದೇವತೆಗಳಿಗೆ ಮಾತ್ರ. ನಮ್ಮ ನನ್ನ ತಂದೆನ ಜೈಲಿಂದ ಬಿಡಿಸ್ಕೊಂಡು ಬರೋ ಶಕ್ತಿ ಸಾಮರ್ಥ್ಯ ನನ್ಗಿಲ್ಲ. ನನ್ನ ತಂದೆ ಪೊಲೀಸ್ ಕೇಸಿಂದ ಹೊರಗಡೆ ಬರೋ ಹಾಗೆ ನೀನೇ ಮಾಡ್ಬೇಕು. ಅರುಣ್ ಮಾವಂಗೆ ಏನು ಆಗದೆ ಇರೋ ಹಾಗೆ ಕಾಪಾಡಿ ಆಸ್ಪತ್ರೆಯಿಂದ ಗುಣವಾಗಿ ಬರೋ ಹಾಗೆ ನೀನೇ ಮಾಡಬೇಕು. ರಾಹುಲ್ ಅವ್ರಿಗಾಗಿರೋ ಗಾಯನ ಬೇಗ ವಾಸಿ ಆಗೋ ಹಾಗೆ ಮಾಡು. ನನ್ನ ಮೇಲಿರೋ ಕೋಪ ಎಲ್ಲ ಹೋಗೋ ಹಾಗೆ ಮಾಡು ತಾಯಿ. ರಾಹುಲ್ ಅವರಿಗೆ ನನ್ನಿಂದ ಯಾವ ರೀತಿ ಕಷ್ಟ, ನೋವುಗಳು, ಅವಮಾನನೂ ಆಗದೆ ಇರೋ ಹಾಗೆ ನೋಡ್ಕೋ ತಾಯಿ. ಅಮ್ಮನವರ ಕುಂಕುಮ ತೀರ್ಥನಮ್ಮ. ಇದೆರಡು ಎಷ್ಟೇ ಕಷ್ಟದಲ್ಲಿದ್ರೂ ಸರಿ, ಪರಿಹಾರ ಮಾಡೇ ಬಿಡುತ್ತೆ. ತಗೊಂಡು ಹೋಗಮ್ಮ. ಅವರಿಗೆ ನಿನ್ನ ಕೈಯಿಂದಲೇ ತೀರ್ಥ ಕುಡಿಸಿ ಅಮ್ಮನವರ ಕುಂಕುಮ ಇಟ್ಬಿಡಮ್ಮ. ನೀನು ಮಾಡೋ ಕರ್ತವ್ಯ ಮಾಡು. ಮಿಕ್ಕಿದ್ದೇನಿದ್ರೂ ಆ ತಾಯಿನೇ ನೋಡ್ಕೋತಾಳೆ. ಹೋಗ್ಬಾರಮ್ಮ, ಒಳ್ಳೇದಾಗ್ಲಿ.
ರೆಡಿ ಅಮ್ಮ ನೀವು ರೆಡಿನಾ? ಸರ್ ಯಾರ್ ನೀವು? ವಿ ಆರ್ ಫ್ರಮ್ ಫ್ಲಾಶ್ ನ್ಯೂಸ್ ಚಾನೆಲ್. ಓಕೆ ಶಾಂಭವಿ ಮೇಡಮ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀವಿ. ಮೇಡಮ್ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಅಪಾಯಿಂಟ್ಮೆಂಟ್ ಇಲ್ಲದೆ ಮೇಡಮ್ ಅವ್ರು ಯಾರನ್ನೂ ಕರೆಯೋದಿಲ್ವಲ್ಲ? ನೆನ್ನೆ ಫೋನ್ ಮಾಡಿದ್ರೆ 10 ಗಂಟೆಗೆ ಬರೋದಕ್ಕೆ ಹೇಳಿದ್ರು. 10:30 ಆಗ್ತಿದೆ. ನಿಮ್ಮ ಮೇಡಮ್ ಇನ್ನೂ ಬರಲೇ ಇಲ್ವಲ್ಲ? ಯಾವ ಟೈಮ್ಗೆ ಯಾರನ್ನ ಮೀಟ್ ಮಾಡಬೇಕೋ, ಯಾರಿಗೆ ಎಷ್ಟು ಟೈಮ್ ಸ್ಪೇರ್ ಮಾಡಬೇಕೋ ಮೇಡಮ್ ಅವ್ರಿಗೆ ಗೊತ್ತಿದೆ. ಮೇಡಮ್ ಅವರು ಬಂದ ಮೇಲೇ ಇಂಟರ್ವ್ಯೂ ತಗೊಳ್ಳಿ. ಸರಿ. ಸ್ಟಾರ್ಟ್ ಮಾಡೋದು ಮೇಡಮ್? ಶಾಂಭವಿ ಇಸ್ ರೆಡಿ. ಸರ್, ನಮ್ಮ ಮೇಡಮ್ ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ. ಏನೇ ಕೇಳೋದಿದ್ರು ಸ್ವಲ್ಪ ಯೋಚನೆ ಮಾಡಿ ಕೇಳಿ. ಇಷ್ಟು ಕಡಿಮೆ ಸಮಯದಲ್ಲೇ ಇಷ್ಟು ದೊಡ್ಡ ಬಿಸ್ನೆಸ್ ವುಮೆನ್ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಮೇಡಮ್? ನೀವು ಈ ಸ್ಟೇಜನ್ನು ಹೇಗೆ ತಲುಪಿದ್ರಿ? ನಿಮ್ಮ ಸಕ್ಸಸ್ಗೆ ಸೀಕ್ರೆಟ್ ಏನು ಮೇಡಮ್? ಸಕ್ಸಸ್ಗೆ ಸೀಕ್ರೆಟ್ಸು ಶಾರ್ಟ್ಕಟ್ಸ್ ಅಂತೆಲ್ಲ ಏನೂ ಇರಲ್ಲ. ಸಿನ್ಸಿಯಾರಿಟಿ, ಪಂಕ್ಚುಯಾಲಿಟಿ, ಪರ್ಫೆಕ್ಷನ್, ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್. ಇಷ್ಟಿರೋರು ಯಾರಾದರೂ ಸಕ್ಸಸ್ ಆಗ್ತಾರೆ. ಯಾರು ಗೆಸ್ ಮಾಡದೇ ಇರೋ ಲೆವೆಲ್ಗೆ ತಲುಪ್ತಾರೆ. ನೀವು ಇಷ್ಟು ದೊಡ್ಡ ಪೊಸಿಷನ್ ಬರೋದಕ್ಕೆ ನಿಮಗೆ ಇನ್ಸ್ಪಿರೇಷನ್ ಯಾರಾದರೂ ಇದ್ದಾರಾ? ಎಸ್, ನನ್ನಕ್ಕ ವಾಗ್ದೇವಿನಿ ನನ್ನ ಇನ್ಸ್ಪಿರೇಷನ್. ಇವತ್ತು ನಾನಿರೋ ಪೊಸಿಷನ್, ನನ್ನ ಸಕ್ಸಸ್, ನನ್ನ ಸ್ಟೇಟಸ್, ನನ್ನ ವ್ಯಕ್ತಿತ್ವ ಇವೆಲ್ಲ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂದ್ರೆ ಅದಕ್ಕೆ ಕಾರಣ ನನ್ನಕ್ಕ ವಾಗ್ದೇವಿನೇ. ಶಿ ಇಸ್ ನಾಟ್ ಓನ್ಲಿ ಮೈ ಇನ್ಸ್ಪಿರೇಷನ್, ಶಿ ಇಸ್ ಎ ರೋಲ್ ಮಾಡೆಲ್ ಫಾರ್ ಎವ್ರಿವನ್. ಸೊ ನಿಮ್ಮ ಅಕ್ಕ ವಾಗ್ದೇವಿ ಅವರೇ ನಿಮಗೆ ಮಾರ್ಗದರ್ಶಿ ಅಂತಾಯ್ತು. ಆಬ್ವಿಯಸ್ಲಿ. ನನ್ನ ಓದ್ ಪೂರ್ತಿ ಆಗ್ತಿದ್ದ ಹಾಗೆ ನನ್ನ ಪೇರೆಂಟ್ಸ್ ನನಗೆ ಮದ್ವೆ ಫಿಕ್ಸ್ ಮಾಡಿದ್ರು. ಹಸ್ಬೆಂಡ್ ಮತ್ತೆ ಅತ್ತೆ ಮಾವನ್ ಮೇಲೆ ಡಿಪೆಂಡ್ ಆಗದೆ ತನ್ನ ಕಾಲ್ ಮೇಲೆ ತಾನ್ ನಿಲ್ಲೋ ಹಾಗಾದಾಗ್ಲೇ ಮದ್ವೆ ಮಾಡ್ಬೇಕು ಅಂತ ಪೇರೆಂಟ್ಸ್ ಹತ್ರ ವಾದಿಸಿ ಅವರನ್ನ ಎದುರಿಸಿ ನನಗೆ ಹೈಯರ್ ಎಜುಕೇಶನ್ ಕೊಡ್ಸಿದ್ಲು. ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ನಾನ್ ಬದುಕ್ತೀನಿ ಅನ್ನೋ ಧೈರ್ಯ ನಂಬಿಕೆ ಬಂದ್ಮೇಲೇನೆ ನನ್ನ ಅಕ್ಕ ನನಗೆ ಮದ್ವೆ ಮಾಡಿದ್ದು. ಸೂಪರ್. ಎಲ್ರಿಗೂ ಅಂತ ಅಕ್ಕನೇ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಇರಲ್ಲ, ಇದ್ರೂ ನನ್ನಕ್ಕನ ಹಾಗಿರೋರು ಖಂಡಿತ ಇರಲ್ಲ. ಮೈ ಸಿಸ್ಟರ್ ಇಸ್ ಸಮಥಿಂಗ್ ಸ್ಪೆಷಲ್ ಇನ್ ಎವ್ರಿಥಿಂಗ್. ಪ್ರಾಕ್ಟಿಕಾಲಿಟಿ, ಟೈಮ್ ಸೆನ್ಸ್, ಕಾನ್ಫಿಡೆನ್ಸ್, ಕಮಿಟ್ಮೆಂಟ್, ಪ್ರಿನ್ಸಿಪಲ್ಸ್, ಪಂಕ್ಚುಯಾಲಿಟಿ, ಡಿಸಿಷನ್ ಮೇಕಿಂಗ್, ಇಂಥ ಯಾವುದೇ ವಿಷಯ ತಗೊಂಡ್ರೂ ನಮ್ಮಕ್ಕ ವಾಗ್ದೇವಿ ನಂಬರ್ 1 ಪೊಸಿಷನ್ ಅಲ್ಲಿ ಇರ್ತಾಳೆ. ದ್ಯಾಟ್ಸ್ ವೈ ಶಿ ಇಸ್ ಆಲ್ವೇಸ್ ಗ್ರೇಟ್. ನಿಮ್ಮ ಅಕ್ಕ ಅಷ್ಟು ಗ್ರೇಟ್ ಪರ್ಸನ್ ಅಂತಿದ್ದೀರಾ. ನಿಮಗೆ ನಿಮ್ಮ ಅಕ್ಕ ಸಪೋರ್ಟ್ ಮಾಡಿದ ಹಾಗೆ ನಿಮ್ಮ ಅಕ್ಕ ಅವ್ರಿಗೆ ಯಾರು ಸಪೋರ್ಟ್ ಮಾಡಿದ್ದು? ಯಾರೂ ಮಾಡಿಲ್ಲ. ತನ್ನಷ್ಟಕ್ಕೆ ತಾನೇ ಸ್ವಂತ ಪ್ರಯತ್ನದಿಂದ ಮೇಲ್ ಬಂದಿದ್ದಾಳೆ.
ಸಮಸ್ಯೆಗೆ ಭಯ ಪಡ್ದೆ, ಕಷ್ಟಕ್ಕೆ ತಲೆ ತಗ್ಗಿಸ್ದೆ, ಯಾರ ಮೇಲೂ ಡಿಪೆಂಡ್ ಆಗ್ದೆ, ತನ್ನ ಆಸೆಗಳನ್ನೇ ಆಶೆಯಾಗಿ ಬದಲಾಯಿಸ್ಕೊಂಡು ನಂಬರ್ 1 ಸ್ಥಾನಕ್ಕೆ ಬಂದಿದ್ದಾಳೆ. ಕೆಲವರು ಎತ್ತರದ ಸ್ಥಾನಕ್ಕೆ ಹೋದ್ಮೇಲೆ ಆ ಸ್ಥಾನಕ್ಕೆ ಹೋಗೋದಕ್ಕೆ ಹೆಲ್ಪ್ ಮಾಡಿದವ್ರನ್ನ ಮರ್ತು ಬಿಡ್ತಾರೆ. ನಿಮ್ಮ ಅಕ್ಕ ಅವ್ರಿಗೂ ಕೂಡ ಯಾರಾದ್ರೂ ಹೆಲ್ಪ್ ಮಾಡಿರ್ಬೋದು ಅಲ್ವಾ? ವಾಟ್ ಡು ಯು ಮೀನ್? ಐ ಮೀನ್, ನಿಮಗೆ ಗೊತ್ತಿಲ್ದಿರೋ ಹಾಗೆ ನಿಮ್ಮ ಅಕ್ಕ ಅವ್ರಿಗೆ ಯಾರಾದ್ರೂ ಸಪೋರ್ಟ್ ಮಾಡಿರ್ಬೋದಲ್ವಾ ಅಂತಿದ್ದೀನಿ. ಇದು ನನ್ನ ಒಪಿನಿಯನ್ ಅಲ್ಲ ಮೇಡಮ್. ಯಾರಿಗಾದ್ರೂ ಆ ಥರ ಡೌಟ್ ಬರ್ಬೋದಲ್ಲ ಅನ್ನೋದೇ ನನ್ನ ಕ್ವಶನ್. ತುಂಬಾ ಕಡಿಮೆ ಸಮಯದಲ್ಲೇ ದೇಶದಲ್ಲೇ ಒನ್ ಆಫ್ ದಿ ಬೆಸ್ಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸ್ತಿದ್ದಾರೆ ಅಂದ್ರೆ ಯಾರ ಸಪೋರ್ಟು ಇಲ್ಲದೆ ಇರೋದಕ್ಕೆ ಹೇಗೆ ಸಾಧ್ಯ? ನಿಮ್ಮ ಅಕ್ಕ ಅವರು ಎಲ್ಲ ವಿಷಯದಲ್ಲೂ ನಂಬರ್ 1 ಅಂತ ಹೇಳಿದ್ರಿ. ಅಷ್ಟು ಜೆನ್ಯೂನ್ ಆಗಿ ನಿಜವಾದ ಪರ ಇರೋರಾದ್ರೆ ನಿಮ್ಮ ಅಕ್ಕ ವಾಗ್ದೇವಿ ಅವ್ರ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ ಯಾಕೆ? ಅಂದ್ರೆ ನಂಬರ್ 1 ಪೊಸಿಷನ್ ಅಲ್ಲಿ ಇರೋದಕ್ಕೆ ನಂಬರ್ 2 ಬಿಸ್ನೆಸ್ ಏನಾದ್ರೂ ಮಾಡ್ತಿದ್ದಾರೆ ಅನ್ಕೋಬಹುದಾ? ಯು ಕ್ಯಾಮ್ರಾ ಸ್ವಲ್ಪ ಆಫ್ ಮಾಡು. ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ ಮೇಡಮ್. ಶಟ್ ಅಪ್. ಏಯ್, ಕ್ಯಾಮ್ರಾ ಆಫ್ ಮಾಡು ಅಂದೆ ತಾನೆ? ಆಫ್ ಮಾಡು ಮಾಡು ಅಂದೆ ತಾನೆ? ನನಗೆ ಇಂಟರ್ವ್ಯೂ ಮಾಡಕ್ ಬಂದಿದ್ಯಾ? ಡೌಟ್ಸ್ ಕೇಳಕ್ ಬಂದಿದ್ಯಾ? ಅಥವಾ ನಮ್ಮ ಅಕ್ಕನಿಗೆ ಇನ್ಸಲ್ಟ್ ಮಾಡಕ್ ಬಂದಿದ್ಯಾ? ಅಂದ್ರೆ ತಿಳ್ಕೊಳ್ಳೋದಕ್ಕೋಸ್ಕರ. ಬಾಯ್ ಮುಚ್ಚು. ಮಾತಾಡಿದ್ರೆ ಕೊಂದ್ ಹಾಕ್ತೀನಿ. ಏನೋ ನೀನ್ ತಿಳ್ಕೋಬೇಕಾಗಿರೋದು? ರಿಪೋರ್ಟರ್ ಆದ ಮಾತ್ರಕ್ಕೆ ಕೈಯಲ್ಲಿ ಮೈಕ್ ಹಿಡ್ಕೊಂಡು ಏನಾದ್ರೂ ಕೇಳಬಹುದು, ಏನಾದ್ರೂ ಹೇಳ್ಬೋದು ಅನ್ಕೊಂಡಿದ್ಯಾ? ಹಾಗಲ್ಲ ಮೇಡಮ್. ಬಾಯ್ ಮುಚ್ಚು. ಪೊಲೀಸರು ವಾರಂಟ್ ಇಲ್ದೆ ಅರೆಸ್ಟ್ ಮಾಡಲ್ಲ, ಜಡ್ಜಸ್ ಆಧಾರ ಇಲ್ದೆ ಶಿಕ್ಷೆ ಕೊಡೋದಿಲ್ಲ. ಆದ್ರೆ ನೀವ್ ಮಾತ್ರ ಏನು ತಿಳ್ಕೊಳ್ದೆ, ಯಾವ ಸಾಕ್ಷಿನೂ ಇಲ್ದೆ ಬಾಯಿಗೆ ಬಂದ ಹಾಗೆ ಪ್ರಶ್ನೆ ಮಾಡ್ತೀರಾ? ಹೂ ಗೇವ್ ಯು ದಟ್ ರೈಟ್? ಜರ್ನಲಿಸಂ ಅಂದ್ರೆ ಜನರಿಗೆ ಗೊತ್ತಿರೋದನ್ನ ಹೇಳ್ಬೇಕು, ಗೊತ್ತಿಲ್ದೇ ಇರೋ ವಿಷಯ ನಿಜಾನ ಅಲ್ವಾ ಅಂತ ತಿಳ್ಕೋಬೇಕು. ಅದನ್ನ ಬಿಟ್ಟು ಏನು ಗೊತ್ತಿಲ್ದೆ ಎದುರಿಗಿರೋರ್ ಮೇಲೆ ಗೂಬೆ ಕೂರ್ಸೋದು ಜರ್ನಲಿಸಂ ಅಂತ ತಿಳ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ ನನ್ನ ಬಗ್ಗೆ? ನಾನ್ ಮನ್ಸ್ ಮಾಡಿದ್ರೆ ಈಗಿಂದೀಗ್ಲೇ 10 ಚಾನೆಲ್ನ ಇಟ್ಟು 100 ಜನ ಜರ್ನಲಿಸ್ಟ್ನ ತಯಾರಿಸಬಲ್ಲೆ. ಎದುರಿಗಿರೋರ್ ಕ್ಯಾರೆಕ್ಟರ್ ಬಗ್ಗೆ ಪ್ರಶ್ನೆ ಮಾಡುವಾಗ ಫಸ್ಟ್ ನೀನೇನು, ನಿನ್ ಕ್ಯಾಲಿಬರ್ ಏನು, ನಿನ್ ಕೆಪಾಸಿಟಿ ಏನು ಅನ್ನೋದನ್ನ ತಿಳ್ಕೊ. ಗೆಟ್ ಔಟ್. ಸಾರಿ ಮೇಡಮ್. ಏ, ಔಟ್. ಹಲೋ ಮೇಡಮ್ ಅವರು ಇದ್ದಾರೆ? ಹಾ ಇದ್ದಾರೆ. ಸ್ವಲ್ಪ ಅವ್ರಿಗೆ ಫೋನ್ ಕೊಡ್ತೀರಾ? ಮೇಡಮ್ ಫೋನ್ ಯಾರು? ಗೊತ್ತಿಲ್ಲ ಮ್ಯಾಮ್. ಗೊತ್ತಿಲ್ಲದೆ ಯಾಕೆ ಕೊಡ್ತಿದ್ಯಾ? ಸೆನ್ಸ್ ಇಲ್ವಾ ನಿನ್ಗೆ? ಸಾರಿ ಮ್ಯಾಮ್.
ಹಲೋ, ನೀವು ಎಸ್, ದಿಸ್ ಇಸ್ ಶಾಂಭವಿ. ಹೂಸ್ ದಿಸ್? ನೀವು ಸಸ್ಪೆಂಡ್ ಮಾಡಿರೋ ಹಳೆ ಮ್ಯಾನೇಜರ್ ಮಾತಾಡ್ತಿದ್ವಿ. ನಿಮಗೆ ಕಾಲ್ ಮಾಡಿದ್ರೆ ನೀವು ಆನ್ಸರ್ ಮಾಡಲ್ವಲ್ಲ, ಅದಕ್ಕೆ ನಿಮ್ಮ PA ಕಾಲ್ ಮಾಡಿದೆ. ನನ್ನ ಹತ್ರ ಏನ್ ಕೆಲ್ಸ? ನಿಮ್ಮ ಭಾವ ಅರುಣ್ ಪ್ರಸಾದ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಮೇಡಮ್. ಒಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಅದು ಕೊಲೆ ಪ್ರಯತ್ನ ಮೇಡಮ್. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಮೇಡಮ್. ಇಷ್ಟೊತ್ತಿಗಾಗಲೇ ಕಂಡುಬಿಡ್ಬೇಕಾಗಿತ್ತು. ಇನ್ನು ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಏನಾದರೂ ಬಂದಿಲ್ಲ ಅಂದರೆ ನಿಮ್ಮ ತಾತ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕಾಗುತ್ತೆ. ಹಾಗಾಗಕ್ ಬಿಡಲ್ಲ ಡಾಕ್ಟ್ರಪ್ಪ. ಗುಡಿಯಿಂದ ಅಮ್ಮನವ್ರ ಕುಂಕುಮ ಪ್ರಸಾದ ತಂದಿದ್ದೀನಿ. ದೊಡ್ಡಯ್ಯ ಖಂಡಿತ ಕಂಡ್ಬಿಡ್ತಾರೆ. ಅಮ್ಮ ಸರಸು, ರಾಹುಲ್ ಪಕ್ಕ ನಿಂತ್ಕೋ ಅಮ್ಮ. ನೀವಿಬ್ರು ಇಲ್ಲಿ ಹತ್ರಕ್ಕೆ ಬನ್ನಿ. ನೀವಿಬ್ರು ಯಾವಾಗಲೂ ಆನಂದವಾಗಿ ಜೊತೆಯಾಗಿರ್ಬೇಕು. ನೀವಿಬ್ರು ಹೀಗೆ ಇರಬೇಕು ಅನ್ನೋ ಆಸೆ ಬಿಟ್ರೆ ನನಗಿನ್ಯಾವ ಆಸೆನೂ ಇಲ್ಲ ಕಣಪ್ಪ. ಇಬ್ರು ಯಾಕಿನ್ನೂ ಹೀಗೆ ಇದ್ದೀರಿ? ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ. ನಾನೇನ್ ಮಾಡ್ಬೇಕು ತಾತ? ಅವೆಲ್ಲ ನೀವು ಮಾಡ್ಬೇಕಾಗಿದ್ದಲ್ಲ, ನಾವು ಮಾಡ್ಬೇಕಾಗಿರೋದು. ರಾಮಣ್ಣ, ಯಜಮಾನ್ರೆ, ಪುರೋಹಿತರನ್ನ ಕರೆಸಿ ಮದ್ವೆ ಆದ್ಮೇಲೆ ಆಗ್ಬೇಕಾಗಿರೋ ಕಾರ್ಯ ನೋಡ್ಕೊಳ್ಳಿ. ಸರಿ ಯಜಮಾನ್ರೆ. ರಾಮಣ್ಣ, ತಾತ ಈಗಿದೆಲ್ಲ ನಿನಗೇನು ಗೊತ್ತಿಲ್ಲ, ನೀನೇನು ಮಾತಾಡಬೇಡ. ಇನ್ನು ಇಲ್ಲೇ ಇದೆಯಲ್ಲ ರಾಮಣ್ಣ, ಊರಿಗೆ ಹೋಗಿ ನಾನು ಹೇಳಿದ್ದೀನಿ ಅಂತ. ಯಜಮಾನ್ರೆ, ನಿಮ್ಗೀಗಷ್ಟೇ ಪ್ರಜ್ಞೆ ಬಂದಿದೆ. ಹೆಚ್ಚಿಗೆ ಮಾತಾಡಿ ಆಯಾಸ ಮಾಡ್ಕೋಬೇಡಿ. ನನ್ನ ಬಗ್ಗೆ ನೀವೇನು ಭಯ ಪಡಬೇಡಿ. ಯಾವ ವಿಷಯದ ಬಗ್ಗೆ ನಾನು ತುಂಬಾ ದಿನದಿಂದ ಯೋಚನೆ ಮಾಡ್ತಿದ್ನೋ ಅದೀಗ ಆಗಿದೆ. ದೊಡ್ಡಯ್ಯ, ನೀವ್ ಹೆಚ್ಚು ಮಾತಾಡಬಾರ್ದು ಅಂತ ಡಾಕ್ಟ್ರಪ್ಪ ಹೇಳಿದಾರಲ್ವಾ? ಮೊದಲು ನೀವು ವಿಶ್ರಾಂತಿ ತಗೊಳ್ಳಿ. ನನಗೇನು ಆಗಲ್ಲಮ್ಮ. ಮಾತಾಡಬೇಡಿ ಅಂತ ಹೇಳ್ತಿದ್ದೀನಲ್ಲ ದೊಡ್ಡಯ್ಯ.
ಇಲ್ಲೋಡಮ್ಮ, ಇವಾಗ ಪರವಾಗಿಲ್ಲ ಬಿಡಮ್ಮ. ಆದರೆ ಇವ್ರಿಗೆ ತುಂಬ ದುಃಖ ಮತ್ತು ನೋವು ಕೊಡುವಂಥ ವಿಷಯಗಳಾಗಲಿ, ತುಂಬ ಸಂತೋಷ ಪಡುವಂಥ ವಿಷಯಗಳಾಗಲಿ ಏನು ಹೇಳಕ್ಕೆ ಹೋಗ್ಬೇಡಿ. ನಾನು ಹೋಗಿ ಬರ್ತೀನಮ್ಮ. ಹೇಳೋಣ. ರಾಹುಲ್, ಡ್ಯಾಡಿಗೇನೋ ಮೇಜರ್ ಆಪರೇಷನ್ ಮಾಡಬೇಕಂತೆ. ಹೌದಾ? ಡಾಕ್ಟರ್ ನನಗೆ ಸೈನ್ ಮಾಡೋಕೆ ಹೇಳಿದ್ರು. ಸೆಕ್ಯೂರಿಟಿ ಸೈನಾ? ಮೇಜರ್ ಆಪರೇಷನ್ ಆಗಿದ್ದಕ್ಕೆ ಅದೇ ಇರ್ಬೇಕನ್ಸುತ್ತೆ. ನನಗೆ ಟೆನ್ಷನ್ ಆಗ್ತಿದೆ ಕಣೋ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಣ್ಣ, ನಾನು ಈಗಲೇ ಹೊರಟು ಬರ್ತೀನಿ. ಓಕೆ. ರಾಹುಲ್ ಅವರೇ, ಏನು? ಸ್ವಲ್ಪ ಇರಿ. ಏನಿದೆಲ್ಲ? ಅಮ್ಮನವ್ರ ಕುಂಕುಮ ಹಣೆಗಿಡ್ತೀನಿ. ಏಯ್, ನೀನು ನನಗಿಂಥದನ್ನೆಲ್ಲ ಮಾಡೋ ಅವಶ್ಯಕತೆ ಏನಿಲ್ಲ. ಹಾಗೆಲ್ಲ ಹೇಳ್ಬಾರ್ದು ರಾಹುಲ್ ಅವರೇ. ಅಮ್ಮನವ್ರ ಕುಂಕುಮ ತೀರ್ಥಕ್ಕೆ ತುಂಬಾ ಮಹಿಮೆ ಇದೆ. ದೊಡ್ಡ ಹಿಂಗೆ ಹಣೆಗಿಟ್ಟು ತೀರ್ಥ ಕೊಟ್ಟ ತಕ್ಷಣ ಹೇಗೆ ಕಣ್ಬಿಟ್ಟು ಕೂತ್ಕೊಂಡ್ರು ನೋಡಿದ್ರಲ್ವಾ? ಬೇಡ ಅನ್ಬಾರ್ದು. ಏಯ್, ನನ್ನ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ನನಗೋಸ್ಕರ ಎಲ್ಲ ಕೆಲಸ ಮಾಡೋದಾಗ್ಲಿ, ಇಂಥದನ್ನೆಲ್ಲ ನೀನು ಮಾಡಬಾರ್ದು. ಮಾಡಬೇಕಾದ ಅಗತ್ಯನೂ ಇಲ್ಲ. ಅರ್ಥ ಆಯ್ತಾ? ನೀವು ನನಗೆ ತಾಳಿ ಕಟ್ಟಿದ್ದೀರಾ. ಈಗ ನೀವು ನನ್ನ ಗಂಡನ ಬಗ್ಗೆ ಯೋಚನೆ ಮಾಡೋದು, ಗಂಡಂಗೋಸ್ಕರ ಎಲ್ಲ ಕೆಲಸ ಮಾಡೋದು ನನ್ನ ಕರ್ತವ್ಯ ರಾಹುಲ್ ಅವರೇ. ಎಲ್ಲಿ ಹೋಗ್ತಿದ್ದೀರಾ ರಾಹುಲ್ ಅವರೇ? ನಮ್ಮ ಡ್ಯಾಡ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಮಾವನ್ ನೋಡೋದಕ್ಕ? ನಾನು ನಿಮ್ಮ ಜೊತೆ ಬರ್ತೀನಿ. ಏನಂದೆ? ಅದು ಅರುಣ್ ಪ್ರಸಾದ್ ಮಾವನ್ ನೋಡಕ್ಕೆ ನಾನು ಬರ್ತೀನಿ ಅಂದೆ. ನಡೆದಿರೋದು ಸಾಲ್ದು ಅಂತ ಇರೋ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಮಾಡೋಕೆ ಬರ್ತೀನಿ ಅಂತ ಹೇಳ್ತಾ ಇದ್ಯಾ? ನೀನೇ ಸರಸು ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ದೊಡ್ಡ ಗಲಾಟನೆ ಆಗುತ್ತೆ ಅಂತ ಇಷ್ಟು ದಿನ ಭಯದಲ್ಲಿದ್ದೆ. ಈಗ ನಮ್ಮಿಬ್ಬರಿಗೂ ಮದುವೆ ಆಗಿದೆ ಅಂತ ಗೊತ್ತಾದ್ರೆ ನಮ್ಮ ಮೇಡಮ್ ಏನ್ ಮಾಡ್ತಾರೋ ಅಂತ ನನ್ನ ಎದೆ ಜೋರಾಗಿ ಹೊಡ್ಕೋತಾ ಇದೆ. ಮ್ಯಾಟ್ರ್ ಗೊತ್ತಾದ್ರೆ ಮೇಡಮ್ ಎಂಥ ಡಿಸಿಷನ್ ತಗೋತಾರೆ ಅಂತ ಇಲ್ಲಿ ಭಯದಲ್ಲಿ ಸಾಯ್ತಾ ಇದ್ದೀನಿ. ಇಂಥ ಸಿಚುಯೇಷನ್ ಅಲ್ಲಿ ನಿನ್ನ ಜೊತೆಲಿ ಕರ್ಕೊಂಡು ಹೋಗಿ ಇರೋ ಪ್ರಾಬ್ಲಮ್ನ ಇನ್ನೂ ಹೆಚ್ಚು ಮಾಡ್ಕೊ ಅಂತ್ಯಾ? ದಯವಿಟ್ಟು ನೀನು ಬರ್ದೇ ಇರೋದೇ ಒಳ್ಳೇದು. ದೊಡ್ಡಯ್ಯಂಗೆ ಗುಣ ಆದಂಗೆ ಅಮ್ಮನವ್ರ ಕುಂಕುಮ ತೀರ್ಥನ ಅರುಣ್ ಪ್ರಸಾದ್ ಮಾವಂಗೂ ಕೊಟ್ರೆ ಸರಿ ಹೋಗ್ಬೋದೇನೋ.
ಯಾರು ನೀನು? ಇವರು ನಮ್ಮ ಮಾವನವರು. ನಿಮ್ಮ ಮಗ ರಾಹುಲ್ ಅವ್ರಿಗೂ ನನಗೂ ಮದುವೆ ಆಯ್ತು ಅರುಣ್ ಪ್ರಸಾದ್ ಮಾವ. ನಿಮ್ಮನ್ನ ಮಾವ ಅಂತ ಕರೆಯೋ ಯೋಗ್ಯತೆ ಆಗ್ಲಿ, ನಿಮ್ಮ ಮನೆ ಸೊಸೆ ಆಗೋ ಅರ್ಹತೆ ಆಗ್ಲಿ ನನಗಿಲ್ಲ ಅಂತ ಗೊತ್ತು. ಆದ್ರೆ ಇದು ಬೇಕು ಅಂತನೋ ಆಸೆ ಪಟ್ಕೊಂಡು ಆಗಿದ್ ಮದ್ವೆ ಅಲ್ಲ, ಆಕಸ್ಮಿಕವಾಗಿ ನಡೆದಿದ್ದ ಮದ್ವೆ. ರಾಹುಲ್ ಅವ್ರಂದ್ರೆ ನಂಗೆ ತುಂಬಾ ಇಷ್ಟ. ಆದ್ರೆ ರಾಹುಲ್ ಅವ್ರು ಮಾತ್ರ ನನ್ನನ್ನ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿಲ್ಲ. ಯಾವುದೋ ಇಕ್ಕಟ್ಟಿನ ಪರಿಸ್ಥಿತಿಲಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರು. ಇಷ್ಟಪಟ್ಟಾಯ್ತೋ ಅಥವಾ ಇಷ್ಟ ಇಲ್ಲದೆ ಆಯ್ತೋ, ಒಟ್ನಲ್ಲಿ ಮದ್ವೆ ಆಗೋಯ್ತು. ನಿಮ್ಮ ಅನುಮತಿ ಆಶೀರ್ವಾದ ಪಡ್ಕೊಳ್ದೆ ಮದುವೆ ಆಗಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ ಮಾವ. ಅಣ್ಣ, ಚಿಕ್ಕಮ್ಮ. ಚಿಕ್ಕಮ್ಮ ಇಲ್ಯಾಕೋ ಬರ್ತಿದ್ದಾರೆ? ಡ್ಯಾಡ್ ಹಾಸ್ಪಿಟ್ಲಲ್ಲಿರೋ ವಿಷಯ ಚಿಕ್ಕಮ್ಮ ಗೊತ್ತಾಗಿದೆ ಅನ್ಸುತ್ತೆ. ಇವ್ರಿಗೆ ಗೊತ್ತಾಗಿದೆ ಅಂದ್ರೆ ಮೇಡಮ್ಗೆ ಹೇಳಿರ್ತಾರಲ್ವಾ? ಈಗ ಏನ್ ಮಾಡೋದು ಅಣ್ಣ? ಮೊದಲು ಇವ್ರನ್ನ ಮ್ಯಾನೇಜ್ ಮಾಡಬೇಕು. ನಡಿ. ಚಿಕ್ಕಮ್ಮ, ನೀವಿಲ್ಲಿ? ನಿಮ್ಮ ನೋಡಿ ತುಂಬಾ ದಿನ ಆಯ್ತು ಚಿಕ್ಕಮ್ಮ. ಹೇಗಿದ್ದೀರಾ? ಭಾವನವ್ರಿಗೆ ಏನಾಯ್ತು? ಡ್ಯಾಡ್ ವಿಷಯ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ಏನ್ ಹೇಳೋದು? ಏನಾಗಿದೆ ಅಂತ ಕೇಳಿದ್ರೆ ಮಾತಾಡ್ತಿಲ್ವಲ್ಲ? ಚಿಕ್ಕಮ್ಮ, ಇಷ್ಟು ಸೀರಿಯಸ್ ಮ್ಯಾಟರ್ ಆದ್ರೂ ನನಗೆ ಯಾಕೆ ಹೇಳಲಿಲ್ಲ? ಅದು ಚಿಕ್ಕಮ್ಮ, ಅದು ಹೇಳಬೇಕು ಅನ್ಕೊಂಡ್ವಿ ಚಿಕ್ಕಮ್ಮ. ಆದ್ರೆ ಅಕ್ಕನಿಗೆ ಹೇಳಿದ್ರಾ? ಇಲ್ಲ ಚಿಕ್ಕಮ್ಮ. ಅದು ಏನಿಲ್ಲ ಚಿಕ್ಕಮ್ಮ, ಮೇಡಮ್ ಟೆನ್ಷನ್ ಮಾಡ್ಕೋತಾರೆ ಅಂತ. ಬುದ್ಧಿ ಇದೆಯಾ ನಿಮ್ಗೆ? ಇಷ್ಟಾದ್ಮೇಲೂ ಅಕ್ಕನಿಗೆ ಗೊತ್ತಾಗ್ದ ಹಾಗೆ ಮುಚ್ಚಿಡ್ತೀರಾ? ಇದೇನಾದ್ರೂ ಚಿಕ್ಕ ವಿಷಯ ಅನ್ಕೊಂಡಿದ್ದೀರಾ? ಸ್ಟುಪಿಡಿಟಿ. ಇಷ್ಟು ಸ್ಟುಪಿಡ್ ಆಗಿ ಬಿಹೇವ್ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ.
ಅಕ್ಕನಿಗೆ ಈ ವಿಷಯ ಗೊತ್ತಾಗ್ಬೇಕು. ಚಿಕ್ಕಮ್ಮ ಬೇಡ ಚಿಕ್ಕಮ್ಮ, ದಯವಿಟ್ಟು ಮೇಡಮ್ಗೆ ಹೇಳಬೇಡಿ. ಮ್ಯಾಮ್ ಕೇಳಿದ್ರೆ ನಾನು ಏನೂ ಆಗಿಲ್ಲ ಅಂತ ಹೇಳಿದ್ದೆ. ಮ್ಯಾಮ್ ಔಟ್ ಆಫ್ ಕಂಟ್ರಿ ಇದ್ದಾರೆ, ಅವ್ರಿಗೆ ಗೊತ್ತಾದ್ರೆ ತುಂಬ ಟೆನ್ಷನ್ ಮಾಡ್ಕೋತಾರೆ ಚಿಕ್ಕಮ್ಮ. ಈ ವಿಷಯನ ಮೇಡಮ್ಗೆ ಹೇಳಬೇಡಿ ಚಿಕ್ಕಮ್ಮ. ನಾವು ಹೇಳದೇ ಇದ್ರು ನೀವು ಹೇಳಿದ್ರೆ ಮೇಡಮ್ ಎಂಥ ಪನಿಷ್ಮೆಂಟ್ ಕೊಡ್ತಾರೆ ಅಂತ ನಿಮಗೆ ಗೊತ್ತಲ್ವ ಚಿಕ್ಕಮ್ಮ? ಎಷ್ಟಕ್ಕೂ ಭಾವನವ್ರು ಎಲ್ಲಿದ್ದಾರೆ? ಬನ್ನಿ ಚಿಕ್ಕಮ್ಮ. ಇದು ಅಮ್ಮನವ್ರ ಕುಂಕುಮ ತೀರ್ಥ ಪ್ರಸಾದ. ಇದನ್ನ ಹಣೆಗಿಟ್ಟು ಈ ತೀರ್ಥ ಕೊಟ್ಟಿದ್ದಕ್ಕೇನೆ ದೊಡ್ಡ ಹಿಂಗೆ ಗುಣ ಆಯ್ತು. ನೀವು ಕೂಡ ಹುಷಾರಾಗ್ತೀರಾ ಮಾವ? ಇದನ್ ತೆಗೆದ್ರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೋ ಏನೋ. ಅಮ್ಮನವ್ರ ತೀರ್ಥ ಕುಡಿಸೋದಕ್ಕಲ್ವಾ, ಏನೂ ಆಗಲ್ಲ ಅನ್ಸುತ್ತೆ. ಸ್ಟಾಪ್ ಇಟ್. ಏನಿದು? ಅಮ್ಮನವ್ರ ತೀರ್ಥ. ಆ ಆಕ್ಸಿಜನ್ ಮಾಸ್ಕ್ ಯಾಕೆ ತೆಗಿಯೋಕೆ ಹೋಗಿದ್ದೆ? ತೀರ್ಥ ಕುಡ್ಸೋಣ ಅಂತ. ವೆಂಟಿಲೇಟರ್ ತೆಗೆದು ತೀರ್ಥ ಕುಡಿಸ್ತೀಯಾ? ಅಲ್ಲ, ಬುದ್ಧಿ ಇದೆಯಾ ನಿನಗೆ? ಅಮ್ಮನವ್ರ ತೀರ್ಥ ಕೊಟ್ರೆ ಬೇಗ ಗುಣ. ಬಾಯ್ ಮುಚ್ಚು. ಪೇಷಂಟ್ಗೆ ತೀರ್ಥ ಕಷಾಯ ಕೊಡ್ಬೇಕು ಅಂತ ಯಾರು ಹೇಳಿದ್ದು ನಿನ್ಗೆ? ನಿನ್ಗಿಲ್ಲಿ ಏನ್ ಕೆಲ್ಸ? ಯಾರ್ ನೀನು? ಯಾರ್ ನೀನು ಅಂತ ಕೇಳ್ತಿದ್ದೀನಿ. ಚಿಕ್ಕಮ್ಮ, ಆ ಹುಡುಗಿ ಹೆಸರು ಮಂಗಮ್ಮ ಅಂತ. ನನ್ನ ಫ್ರೆಂಡ್ ಮನೇಲಿ ಕೆಲಸ ಮಾಡೋಳು. ನಮ್ಮ ಡ್ಯಾಡ್ ಹಾಸ್ಪಿಟ್ಲಲ್ಲಿದ್ದಾರೆ ಅಂತ ನನ್ನ ಫ್ರೆಂಡಿಗೆ ಹೇಳಿದ್ದೆ. ಅದಕ್ಕೆ ಡ್ಯಾಡ್ನ ನೋಡ್ಕೊಳ್ಳೋದಕ್ಕೆ ಇವಳನ್ನ ಕಳಿಸ್ಕೊಟ್ಟಿದ್ದಾನೆ. ಮನೆ ಕೆಲಸದವಳ? ಕೆಲಸದವಳು ಅನ್ನೋ ವಿಷಯನೇ ಮರ್ತು ದೊಡ್ಡ ಡಾಕ್ಟರ್ ಹಾಗೆ ನಿನ್ ಸ್ವಂತ ಟ್ರೀಟ್ಮೆಂಟ್ ಕೊಡೋಕ್ ಬಂದ್ಯಾ? ಈ ಬೊಟ್ಟಿಟ್ಟಿದ್ಯಾರು? ನಾನೇ ಇಟ್ಟಿದ್ದು. ಯಾರಿಡೋಕ್ ಹೇಳಿದ್ ನಿನಗೆ? ತಲೆ ಕಟ್ಟಿರೋದು ನೋಡಿದ್ಯಾ? ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸು ಇಲ್ವಾ ನಿನಗೆ?